ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ನೈನಾ ಕುಬ್ಸ. ನೀವು ನೋಡ್ತಾ ಇದ್ದೀರಾ ನೈನಾ ಕುಬ್ಸ ಯೂಟ್ಯೂಬ್ ಚಾನಲ್. ತಮ್ಮನೇಲಿ ನೋಡ್ತಿರೋ ಹಾಗೆ ದೇವರೇ ಬಂದು ಪ್ರತ್ಯಕ್ಷವಾಗಿ ನನಗೆ ಆಶೀರ್ವಾದ ಮಾಡ್ತಾ ಇದ್ದಾನೆ. ಹಾಗಾದರೆ ಏನಿದೆ ನೋಡ್ಕೊಂಡು ಬನ್ನಿ. ಶಿವರಾತ್ರಿ ದಿನ ಪ್ರತಿ ವರ್ಷ ನಾನು 108 ಸಲ ಓ ನಮಃ ಶಿವಾಯ ಅಂತ ಬರಿತೀನಿ. ಈ ವರ್ಷವೂ ಕೂಡ ಅದೇ ರೀತಿ ಪಾಲನೆಯನ್ನು ಮಾಡಿದೆ. ಅದೇ ಖುಷಿ. ಶಿವರಾತ್ರಿಯಲ್ಲಿ ಓ ನಮಃ ಶಿವಾಯ ಅಂತ 8 ಸಲ ಬರೆದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಬಟ್ ನನ್ನ ಮನಸ್ಸಿಗಂತೂ ತೃಪ್ತಿ ಆಗುತ್ತೆ. ಹಾಗಾಗಿ ಆ ದೇವರ ಜಪವನ್ನು ಮಾಡ್ಕೊಳ್ತಾ 108 ಸಲ ಆ ದೇವರ ಆಶೀರ್ವಾದ ನನ್ನ ಮೇಲೆ ಇರಲಿ, ಆ ಶಿವನ ಆಶೀರ್ವಾದ ಇರಲಿ ಅಂತ ಬೇಡ್ಕೊಂಡು ಬರೆದಿದ್ದಂತೂ ನಿಜ. ಎಲ್ಲ ದೇವರುಗಳ ಪ್ರತಿರೂಪ ಆಗಿರ್ತಕ್ಕಂಥದ್ದೇ ಶಿವ. ಹಾಗಾಗಿ ಅವ್ರನ್ನ ನಾನು ಧ್ಯಾನ ಮಾಡ್ತಾನೆ ಇರ್ತೀನಿ. ಇನ್ನು ರಂಗೋಲಿ ಎಲ್ಲ ರೆಡಿಯಾಗಿತ್ತು. ಸಂಜೆ ಆದಮೇಲೆ ರಂಗೋಲಿ ಹಾಕಿಬಿಟ್ಟು ಫಸ್ಟ್ ನಾನು ಮಾಡಿದ್ದು ಸಾಬುದಾನಿ ಕಿಚಡಿ. ಪ್ರತಿ ವರ್ಷ ನಾನು ಸಾಬುದಾನಿ ಕಿಚಡಿ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಡಿಶ್ ಬಂದುಬಿಟ್ಟು ರವೆ ಉಪ್ಪಿಟ್ಟು ರಾತ್ರಿ ಇರಲೇಬೇಕು. ಆ್ಯಂಡ್ ಶಾವಿಗೆ ಬಾತ್ ನೆಕ್ಸ್ಟ್ ಆಪ್ಷನ್. ಶಾವಿಗೆ ಬಾತ್ ಸ್ವಲ್ಪ ಸ್ಪೆಷಲಾಗಿರುತ್ತೆ. ಶಾವಿಗೆ ಬಾತ್ ಮಾಡಿದೆ. ಅಡುಗೆನೆಲ್ಲ ರೆಡಿ ಮಾಡ್ಕೊಂಬಿಟ್ಟು ಇನ್ನು ದೇವ್ರ ಪೂಜೆ ಸ್ಟಾರ್ಟ್ ಮಾಡಿದೆ. ಅಭಿಷೇಕನ ನಾವು ಪ್ರತಿ ವರ್ಷ ದೇವಸ್ಥಾನಕ್ಕೆ ಕೊಟ್ಟಿರ್ತೀವಿ. ಹಾಗಾಗಿ ಅದೇ ಅಭಿಷೇಕದ ನೀರನ್ನು ತೊಗೊಂಬಂದ್ಬಿಟ್ಟು ನಾನು ನಮ್ಮ ಮನೆಯಲ್ಲಿರೋ ಎಲ್ಲ ದೇವರುಗಳಿಗೆ ಅಭಿಷೇಕನ ಮಾಡಿಬಿಟ್ಟು ಪೂಜೆನ ಮಾಡಿದೆ. ಪೂಜೆ ಆದಮೇಲೆ ಎಲ್ಲರನ್ನೂ ಕರೆದು ಮಹಾಮಂಗಳಾರತಿನೂ ಕೂಡ ನಾನು ಮಾಡಿದೆ. ಆ ದೇವರು ಆಯುಷು ಆರೋಗ್ಯ ಎಲ್ಲವನ್ನು ಕೊಟ್ಟು ನಮ್ಮ ಫ್ಯಾಮಿಲಿ ಖುಷಿಯಿಂದ ಇರೋದೇ ಹಬ್ಬ ಆಗಿರುತ್ತೆ. ಹಾಗಾಗಿ ನಾವು ಕೂಡ ಅದೇ ಪ್ರಯತ್ನದಲ್ಲಿ ಇದ್ವಿ. ಪ್ರಯತ್ನ ಅನ್ನೋದಕ್ಕಿಂತ ಖುಷಿ ಆಟೋಮೆಟಿಕ್ಕಾಗಿ ಬಂದೇ ಬಿಡುತ್ತೆ. ಇನ್ನು ಸಾಯಂಕಾಲ ಪೂಜೆ ಮಾಡೋದೇ ಒಂದು ಥರ ಹಬ್ಬದ ಥರ. ಉತ್ತರಾಣಿ ಕಡ್ಡಿಯಲ್ಲಿ ನಮ್ಮ ಮನೆಯವರು ಕೂಡ ಉತ್ತರಾಣಿ ಕಡ್ಡಿಯಿಂದ ದೀಪವನ್ನು ಬೆಳಗಿದ್ವಿ. ಉತ್ತರಾಣಿ ಕಡ್ಡಿಯಿಂದ ಏಕೆ ಬೆಳಗ್ತಾರೆ ಅನ್ನೋ ರೀಸನ್ ಗೊತ್ತಿಲ್ಲ, ಬಟ್ ಫಸ್ಟಿನಿಂದ ಮಾಡ್ಕೊಂಬಂದಿದ್ದಂಥ ಸಂಪ್ರದಾಯನ ನಾನು ಉಳಿಸ್ಕೊಂಡು ಹೋಗ್ತೀನಿ. ಇನ್ನು ಕೈ ಮುಗಿದು ಕೂತ್ಕೊಂಡು ಕಣ್ಣು ಬಿಡೋ ಅಷ್ಟರಲ್ಲಿ ದೇವಿನೇ ಪ್ರತ್ಯಕ್ಷಳಾಗಿ ನನಗೆ ಆಶೀರ್ವಾದ ಮಾಡ್ತಾಯಿದ್ಲು. ತುಂಬಾ ಖುಷಿಯಾಯಿತು. ಆ್ಯಂಡ್ ಎಡೆಯನ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟು ನಾನು ಲೋಬಾನವನ್ನು ಹಾಕ್ತೀನಿ. ಪ್ರತಿ ಶುಕ್ರವಾರ, ಮಂಗಳವಾರ ಮತ್ತು ಹಬ್ಬ ದಿನಗಳೆಲ್ಲ ಲೋಬಾನ ಹಾಕೋದ್ರಿಂದ ಯಾವುದೇ ಒಂದು ಕೆಟ್ಟ ವೈಬ್ಸು ಮನೆಯಿಂದ ಆಚೆ ಹೋಗುತ್ತೆ ಅನ್ನೋದು, ಮತ್ತು ದೃಷ್ಟಿ ಆಗೋದಿಲ್ಲ ಅನ್ನೋದು ನನ್ನ ನಂಬಿಕೆ. ಇನ್ನು ದೇವರಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಎಡೆ ಕೊಡೋಕ್ಕೆ ಹೋಗ್ಬೇಕಲ್ಲ. ಹೊರಟಿ ನನ್ನ ಮಗಳು ಮನೆಯಿಂದ ಒಂದು 5 ನಿಮಿಷದ ದಾರಿ ನಡ್ಕೊಂಡೆ ಹೋಗೋಣ ಬಾ ಅಂಥೇಳಿ ನಡ್ಕೊಂಡೆ ಕರ್ಕೊಂಡೋದೆ. ಪೂಜೆಯಲ್ಲಿ ಫುಲ್ ರಶ್ ಇರೋದ್ರಿಂದ ಫೋಟೋನ ಹೆಂಗೆಂಗೋ ಪಿಕ್ ಮಾಡ್ಕೊಂಡು ಫ್ರೆಂಡ್ಸ್. ಭಜನೆ ಕೂಡ ಹಚ್ಚಿದ್ರು, ಕೇಳಿ ಒಂದ್ಸಲ ಭಜನೆ. ಆ್ಯಂಡ್ ಭಜನೆ ಎಲ್ಲ ಮುಗಿಸ್ಕೊಂಡು ಮಹಾಮಂಗಳಾರತಿನ ಮುಗಿಸ್ಕೊಂಡ್ಬಿಟ್ಟು ನಾವು ಮೇಲೆ ಇರ್ತಕ್ಕಂತಹ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಹಾಗಾಗಿ ಬೇಗ ಮುಗಿಸ್ಕೊಂಡ್ವಿ. ಇನ್ನು ಕಾಶಿ ವಿಶ್ವನಾಥ ದೇವಸ್ಥಾನ ಮಂಗಳಾರತಿನೆಲ್ಲ ಮುಗಿಸ್ಕೊಂಡು ನಾವು ಅಲ್ಲಿ ದರ್ಶನವನ್ನು ಪಡ್ಕೊಂಡು ಕೆಲವೊಂದು ಫೋಟೋಸ್ನ ಪಿಕ್ ಮಾಡ್ಕೊಂಡು ಮನೆಗೆ ಬಂದಿದ್ವಿ. ಇದಾಗಿತ್ತು ನನ್ನ ಶಿವರಾತ್ರಿಯ ವಿಡಿಯೋ ಅಂತ ಹೇಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಟು ಮೈ ಯೂಟ್ಯೂಬ್ ಚಾನಲ್ ವಿಸಿಟಿಂಗ್ ಅಂತ ಹೇಳ್ತಾ ಬಾಯ್ ಎವ್ರಿವನ್.